ಒಂದು ಮುದುಕಿ ಹಿಂಗೆ ಕಂಡಾಪಟ್ಟಿ ಬಂಗಾರ ಹುಚ್ಚು ಹಿಡ್ಕೊಂಡು ನನ್ನ ಮುಂದೆ ಯಾವ್ಯಾಕಂತ ಎಲ್ಲ ನಿಂತು ಬಿಟ್ಟಿತ್ತು. ನನ್ನ ಮುಂದೆ ಯಾರೂ ಇಲ್ಲ ಅಂತ ಬಂಗಾರ ವ್ಯಾಮೋಹದ ಒಳಗಾಗಿ ಮುದುಕಿ ಕುಂತಿಂತು. ಒಂದು ರೌಂಡ್ ಹಾಕ್ಕೊಂಬರೋನು ಯಾರ್ಯಾರು ನನಗೆ ಚಂದ ಕಾಣ್ತೀನಿ ಅಂತಾರ ಅಂತ ಊರಾಗ ಒಂದು ರೌಂಡ್ ಹಾಕ್ಕೊಂಬಂತದು. ನಿಮಗೆ ಒಂದು ಗುಣ ಏನು, ನೀವು ಚಂದ ತಯಾರಾಗಿ ಬಂದಾಗ ಯಾರೇ ಆಗಲಿ ಅವ್ರು ಚಂದ ಕಾಣತ್ತೀಯ ಅಂದ್ರೇ ನಿಮಗೆ ಸಮಾಧಾನ. ಜರಾ ಕರ್ತವ್ರು ಅನ್ನಲಿಲ್ಲ ಅಂದ್ರೆ ನೀವೇನು ಮನೆಗೆ ಹೋಗೋ ಮಂದಿಲ್ಲ, ಇಲ್ಲೇ ಕುಂದ್ರದ ಅನ್ನೋ ತಕ್ಕ ಬೇಕಂತ ಕೂತಿರ್ತೀರಿ ನೀವು. ಆ ಮುದುಕಿ ಬಂಗಾರ ಹಾಕ್ಕೊಂಡು ಊರು ತುಂಬ ರೌಂಡ್ ಹೊಡಿತು. ದುರಾದೃಷ್ಟ ಒಬ್ಬರು ಚಂದ ಕಾಣತಿ ಅನ್ಲೇ ಇಲ್ಲ ಮುದುಕಿ ಕಣ್ಣು ಕೆಂಪಾಗಿ ಗಾಬರಿಯಾಗಿ ಮುದುಕಿ ಅಂದ್ಲು, ನನಗೆ ಹೆಂಗಾರ ಮಾಡಿ ಮಂದಿ ಚಂದ ಕಾಣಕತ್ತೆ ಅಂತ ಅನ್ನಬೇಕು. ಯಾಕೆ 80 ಲಕ್ಷ ರೂಪಾಯಿ ಬಂಗಾರ ಮೈ ತುಂಬ ಹಾಕ್ಕೊಂಡ್ರು ಒಬ್ಬವರು ಚಂದ ಕಾಣಕತ್ತೆ ಅಂತ ಅನ್ನಲಿಲ್ಲ ಅಂತ ಊರು ಹೊರಗೆ ಒಂದಿಷ್ಟು ಗುಡಿಸಲ ಬಡ ಹೋಗಿ ಬೆಂಕಿ ಹಚ್ಚಿಬಿಡ್ತು. ಗುಡಿಸ್ಲಿಕ್ಕೆ ಬೆಂಕಿ ಹಚ್ಚಿದಾಗ ನೀವು ನೋಡ್ರಿ ಅಮ್ಮ, ನೀವೆಲ್ಲ ಬಂಗಾರ ಹಾಕ್ಕೊಂಡಿರ್ತೀರಲ್ಲ, ದೀಪದ ಮುಂದೆ ನಿಂತಾಗ ನೀವು ಬಂಗಾರ ಹೊಳಿತಾವೋ ಇಲ್ಲೋ ನಾವು ಗೊತ್ತಿಲ್ಲವೋ, ನಾವು ಹಾಕೊಳ್ಳೋ ಮಂದೆಲ್ಲ ನಮಗೆ ಗೊತ್ತಿಲ್ಲ. ನೀವು ದೀಪದ ಮುಂದೆ ಬೆಂಕಿ ಮುಂದೆ ನಿಂತಾಗ ನಿಮ್ಮದು ಪಳ ಬಂಗಾರ ಹೊಳಿಯೋದಿಲ್ಲ. ಹಂಗೆ ಮುದುಕಿ ಕೈ ಕಟ್ಕೊಂಡು ಗುಡಿಸಲು ಬೆಂಕಿ ಮುಂದೆ ನಿಂತಿತ್ತು. ಊರವರೆಲ್ಲ ಬಂದರು. ಅವಾಗಂದ್ರು ಊರನವ್ರು, ಮುದುಕಿ ಬಂಗಾರ ಹಾಕ್ಕೊಂಡೈತೆ ನೋಡು ಎಷ್ಟು ಚಂದ ಕಾಣಕತ್ತೈತಿ ಮುದುಕಿ ಅಂತ. ಅವಾಗಂದ್ರು ಅದು ಮುದುಕಿ ಅಂತೂ ಈ ಮಾತು ಅರ್ಧ ತಾಸು ಮುಂಚೆ ಹೇಳಿದ್ರೆ ಬೆಂಕಿನೇ ಹಚ್ತಿದ್ದಿಲ್ಲ ನಾನು ಅಂತ. ಅರ್ಧ ತಾಸು ಮುಂಚೆ ಹೇಳಿಬಿಟ್ಟಿದ್ರೆ ನಾ ಬೆಂಕಿನೇ ಹಚ್ತಿದ್ದಿಲ್ಲಲ್ಲ. ಬಂಗಾರ ಏನು ಮಾಡೈತಿ, ಗುಡಿಸಲಕ್ಕೆ ಬೆಂಕಿ ಹಚ್ಚೈತಿ. ಆ ಬಂಗಾರ ನಮಗೆ ಬೇಡ. ಬಂಗಾರ ಏನು ಮಾಡ್ಯದ, ಒಂದೇ ಅಣ್ಣ ತಮ್ಮನ ಜಗಳ ಆಡುವಂಗೆ ಮಾಡ್ಯದ. ಆ ಬಂಗಾರ ನಮಗೆ ಬೇಡ. ಬಂಗಾರ ಏನು ಮಾಡ್ಯದ, ಅತ್ತಿ ಸೊಸಿನ ದಿವಸ ಜಗಳ ಆಡುವಂಗೆ ಮಾಡ್ಯದ. ಆ ಬಂಗಾರ ನಮಗೆ ಬೇಡ. ಬಂಗಾರ ಎಂಥದ್ದು ಬಂಗಾರ ಇರಬೇಕು ಅಂದ್ರೆ, ಎಲ್ಲ ಲಿಂಗ ಮಹಾರಾಜ ಒಂದು ಅಕ್ಕಿ ಕೊಟ್ಟಾನ, ಅಕ್ಕಿ ಅನ್ನ ಪರಿವರ್ತನೆ ಆಗಿ ಅನ್ನ ಹೊಟ್ಟಿಗೆ ಹೋಗುತ್ತಲ್ಲ, ಅದು ನಿಜ ಬಂಗಾರ ಆಗ್ತದ. ಅಂತಹ ಬಂಗಾರದ ಊರು ಕೋಳಿಗುಡ್ಡ ಆಗಲಿ ಅಂತ ನಿಮ್ಮ ಊರಕ್ಕೆ ಬಂಗಾರದ ಗುಡ್ಡ ಅಂತ ಹೆಸರಿಟ್ಟಾರ. ಸಣ್ಣದೈತಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನಿಮ್ಮ ಊರಾಗ ಯಾವರ ಟೇಲರ್ ಇದ್ರೆ ನೀವು ಹೋಗಿ ನೋಡ್ರಿ, ಅವ ಕತ್ರಿ ಭಾಳ ದೊಡ್ಡದಿರ್ತೈತಿ, ಕಾಲಾಗ ಹೋಗಿದಿರ್ತಾನೆ ನೋಡಿರಿ. ಕತ್ರಿ ನೋಡಕ್ಕೆ ಭಾಳ ದೊಡ್ಡದಿದ್ರು ಕಾಲಾಗ ಹೋಗಿದಿರ್ತಾನೆ. ಸೂಜಿ ನೋಡಕ್ಕೆ ಭಾಳ ಸಣ್ಣದಿದ್ರು ಒಂದು ಚೂಪು ಟೆಪಿಗೆ ಹಾಕ್ಕೊಂಡು ತಲೆ ಮ್ಯಾಗ ಸಿಗಾಕೊಂಡಿರ್ತಾನವ. ಮ್ಯಾಗಿದ್ದ ಸಣ್ಣ ಸೂಜಿಗೆ ಕಾಲಾಗ ಬಿದ್ದು ದೊಡ್ಡ ಕತ್ರಿಗೆ ಜಗಳ ಚಾಲು ಆಯಿತು. ಕತ್ರಿ ಅಂತೂ ನೋಡಕ್ಕೆ ನಾ ಎಷ್ಟು ದೊಡ್ಡ ಅವಧಿನ ಖರೆ ಮಗ, ಕಾಲಾಗ ಹೋಗದಾನ, ನನಗಿದು ನ್ಯಾಯ ಏನು ಅಂತ ಕೇಳ್ತದು ಕತ್ರಿ. ಸೂಜಂತೂ ನಾ ನೋಡಕ್ಕೆ ಸಣ್ಣವಿದ್ರೇನು ನನ್ನ ತಲೆ ಮ್ಯಾಗ ಇಟ್ಟಾನ, ನೀ ನೋಡಕ್ಕೆ ದೊಡ್ಡವಿದ್ರೇನು ನಿನ್ನ ಕಾಲಾಗಿಟ್ಟಾನ. ಅದ್ರೊಳಗೆ ಒಂದು ಅರ್ಥ ಇತ್ತು, ಹುಚ್ಚ, ನಿನ್ನ ಎಷ್ಟೇ ದೊಡ್ಡವಿದ್ರು ನಿನ್ನ ಕಾಲಾಗ ಯಾಕೆ ಟೇಲರ್ ಒಗದಾನ ಅಂದ್ರೆ ನಿನ್ನ ಕೆಲಸನೇ ಅಂಥದ್ದೈತಿ, ಅದಕ್ಕೆ ನಿನಗೆ ಕಾಲಾಗ ಒಗದಾನ. ಸಮಾಜದೊಳಗೆ ನೀ ಎಷ್ಟೇ ದೊಡ್ಡವಿರು, ಎಷ್ಟೇ ದೊಡ್ಡ ಮನೆ ಕಟ್ಟು, ಎಷ್ಟೇ ದೊಡ್ಡ ಕಾರ್ ತಗೋ, ಸಮಾಜ ಕಟ್ ಮಾಡುವ ಕೆಲಸ ಮಾಡಕತ್ತಿ ಅಂದ್ರೆ ನೀ ಕಾಲಾಗೇ ಇರವ. ಸಮಾಜದಾಗ ನೀ ಎಟ್ಟೇ ಸಣ್ಣವಿರು ಸೂಜಿ ಜೋಡಿಸು ಹಂಗೆ ಮನಸ್ಸುಗಳನ್ನು ಜೋಡಿಸಿದೆ ಅಂದ್ರೆ ನೀ ತಲೆ ಮ್ಯಾಗಿರ್ತಿ. ಕೋಳಿ ಗುಡ್ಡ ಸೂಜಿದು ಕತ್ರೆಲ್ಲ ನೀವೆಲ್ಲರೂ ತಲೆ ಮ್ಯಾಗದಿರಿ, ನೀವು ಕಾಲಾಗ ಯಾರೂ ಇಲ್ಲ, ನೀವು ಅಷ್ಟೇ. ಸೂಜಿದ್ದಂಗೆ ಪ್ರತಿಯೊಬ್ಬರು ನೋಡಿ, ಯಾವ ಮನೆ ಏನು ಜಾತಿ ಧರ್ಮ ಮತ ಪಂಥ ಎಲ್ಲ ಬಿಟ್ಟು ಎಷ್ಟು ಚಂದ ಹೋಳ್ಗೆ ಹೊತ್ಕೊಂಡು ಬಂದಿರಿ. ಹೋಳ್ಗೆ ಹೊತ್ಕೊಂಡು ಬರೆದು ಇಟ್ಟಾರ ಪುಣ್ಯ. ನಮ್ಮ ಕಲಿತಾಳ ಇಲ್ಲಂದಿಲ್ಲ, ಅಷ್ಟು ಒಲಿಯೋದಿಲ್ಲ. ಮತ್ತು 9 ದಿನ ಉಪವಾಸ ಮಾಡಿದ್ರೆ ದೇವಿ ಒಲಿತಾಳ, ಅಷ್ಟು ಒಲಿಯೋದಿಲ್ಲ. ಮತ್ತು ದೇವಿಗೆ ಬಂಗಾರದ ಕಿರೀಟ ಮಾಡಿ ಹಾಕ್ಸಿದ್ರೆ ಮನ್ಯಾಗ ಜಗಲಿ ಮ್ಯಾಗ ದೇವಿ ಒಲಿತಾಳನು, ಅಷ್ಟು ಒಲಿಯೋದಿಲ್ಲ. ಬಂಗಾರದ ಕಿರೀಟ ಮಾಡಿಸಿದ್ರೂ ದೇವಿ ಒಲಿಯೋದಿಲ್ಲ. ಅವಳ ಹೆಸರ ಮೇಲೆ ಉಡಿ ತುಂಬ ಕಾರ್ಯಕ್ರಮ ಮಾಡಿದ್ರೂ ಅಷ್ಟು ದೇವಿ ಒಲಿಯೋದಿಲ್ಲ. ಅವಳ ಹೆಸರು ಮ್ಯಾಗ ಉಪವಾಸ ಮಾಡಿದ್ರೂ ದೇವಿ ಅಷ್ಟು ಒಲಿಯೋದಿಲ್ಲ. ಮತ್ತು ಸ್ವಾಮಿಗಳ ದೇವಿ ಯಾವಾಗ ಒಲಿತಾಳ್ರಿ, ಯಾವಾಗ ನಮಗೆ ದೇವಿ ಒಲಿತಾಳಂದ್ರೆ ಇನ್ನೊಬ್ಬರ ಮನೆ ಯಾರು ಮುರಿಯೋದಿಲ್ಲ, ಇನ್ನೊಬ್ಬರು ಹೊಟ್ಟಿ ಯಾರು ಹೊಡೆಯೋದಿಲ್ಲಲ್ಲ, ಅಂಥವ್ರಿಗೆ ದೇವಿ ಒಲಿತಾಳಷ್ಟೆ. ಮಗ್ಳ ಮನೆಯವ ಚಲೋ ಮನೆ ಕಟ್ಟಿದಾಗ ಮನೆಗೆ ಹೋಗಿ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳಿ, ಭಾಳ ಚಂದ ಮನೆ ಕಟ್ಟಿಯಪ್ಪ, ಹಿಂಗೆ ನೀ ಬೆಳಿ ಅಂತ ಮನಸ್ಪೂರ್ವಕವಾಗಿ ಯಾರು ಹಾರೈಸ್ತಾರಲ್ಲ ಅವರಿಗೆ ದೇವಿ ಒಲಿತಾಳೆ. ಅವ ಮನೆಗೆ ಕರೆದಿರ್ತಾನೆ ನಿಮಗೆ, ಮನೆಗೆ ಹೋಗಿ ಗಿಫ್ಟ್ ಕೊಟ್ಟು ಊಟ ಮಾಡಿ ಹಂಗೆ ಬರೋ ಮಂದಿಲ್ಲ ನಾವು. ಬರಬೇಕಾದ್ರೆ ಒಂದು ಇಟ್ಟ ಬರೋದು ಅವನಿಗೆ ತಲೆಯಾಗ. ಅವನಿಗೇನು ಹೇಳೋದು, ದೇವ್ರ ಕೋಲಿ ಭಾರಿ ಕಟ್ಟಿ, ಹಾಲ್ ಭಾರಿ ಕಟ್ಟಿ, ಕಿಟಕಿನೂ ಭಾರಿ ಮಾಡಿ, ಖರೆ ಕಿಟಕಿ ಆ ಕಡೆ ಇರಬಾರ್ದಿತ್ತು ಈ ಕಡೆ ಇರಬೇಕಿತ್ತು, ನಾ ಬರಲೇ ಅಂದ್ಬಿಡ್ದು ಅವನಿಗೆ ಸಂಬಂಧಿಕರೆಲ್ಲ ಚಲೋ ಬಂಗಾರ ಮಾಡಿಸಿದ್ರು, ಅದು ಇಲ್ಲ ತಲೆಯಾಗ.
ಮತ್ತು ಫ್ರೆಂಡ್ಸ್ ಎಲ್ಲ ಅವನಿಗೆ ಚಲೋ ಫೋಟೋ ಗಿಫ್ಟ್ಸ್ ಕೊಟ್ಟಿದ್ರು, ಅದನ್ನೂ ಇಲ್ಲ. ತೆಲಾಗಿದ್ದೇನು ಕಿಟಕಿ ಒಂದೇ. ಅವ ರಾತ್ರಿ ಬೆಳಕನ ಕಿಟಕಿನೇ ತೆಲಾಗ ತೊಗೊಂಡು ಕುಂತಿದ್ದ. ಅವ ಹೇಳ್ಯಾನಂತ ಕಿಟಕಿ ಬದಲು ಮಾಡ್ದ. ಮತ್ತೊಬ್ಬ 2 ವಾರ ಬಿಟ್ಟು ಮನೆಗೆ ಬಂದ. ಅವ ಅಂದ, ದೇವ್ರ ಪೂಜೆ ಇಲ್ಲಿರಬಾರ್ದು, ಇಲ್ಲಿದ್ಲಂದ್ರೆ ಲಕ್ಷ್ಮಿ ಒಲಿಯೋದಿಲ್ಲ, ಇದನ್ನು ಕಿತ್ತು ಆ ಕಡೆ ಇಡು ಅಂದ. ಅವನು ಮಾತು ಕೇಳಿ ದೇವ್ರ ಮನೇನ ಆ ಕಡೆ ಇಟ್ಟ. ಮತ್ತೊಬ್ಬ ಬಂದ, ಟಿ ವಿ ಕೋಲಿ ಮುಂದಿರಬಾರ್ದು, ನೆತ್ತಿ ಮ್ಯಾಗ ಇರ್ಬೇಕು, ಅಲ್ಲಿ ಹಾಕಂದ ಟಿ ವಿನ. ಅವನು ಮಾತು ಕೇಳಿ ಟಿ ವಿ ಮ್ಯಾಗ ಹಾಕಿದ. ಎಲ್ಲ ಬದಲು ಮಾಡ್ಕೊತ ಹೋದ. ಕಿಟಕಿ ಬದಲು ಮಾಡ್ದ, ಪೂಜಾ ರೂಮ್ ಬದಲು ಮಾಡ್ದ, ಟಿ ವಿ ಬದಲು ಮಾಡ್ದ, ಟೈಲ್ಸ್ ಬದಲು ಮಾಡ್ದ. ಅದು ಮನಿ ಅಂತೂ ನನ್ನ ಬದಲು ಮಾಡ್ಕೊತ ಹೋದೆಲ್ಲ. ನೀ ಹಂಗ ಉಳ್ದಿ, ನೀ ಬದಲಾಗ ಮೊದಲ, ನನ್ನ ಬದಲು ಮಾಡಬೇಡ ನೀ ಅಂತ. ಇಂಥವು ಕ್ಯಾಂಡಿಡೇಟ್ ಎಲ್ಲ ಕಡೆ ಇರೋ. ಅವು ಮನೆಗೆ ಬಂದಾಗ ಅದನ್ನು ಬದಲು ಮಾಡು, ಇದನ್ನು ಬದಲು ಮಾಡು ಅಂತಾವು. ಅವು ಮನೆಗೆ ಬಂದಿರ್ತಾವೆ, ಓಪನಿಗೆ ಬಂದಾಗ ಅವು ಅಂತಾವು, ಕಿಟಕಿ ಇಲ್ಲಿರಬಾರ್ದಿತ್ತು, ಜಗಲಿ ಇಲ್ಲಿರಬಾರ್ದಿತ್ತು, ಮನಿ ಇಲ್ಲಿರಬಾರ್ದಿತ್ತು, ಮೂಲಿ ಇಲ್ಲಿರಬಾರ್ದಿತ್ತು. ಅವ್ರಿಗೆ ಏನು ಅನ್ಬೇಕು, ಕೈ ಮುಗಿದು ನೀ ಹುಟ್ಲೇಬಾರ್ದಿತ್ತು ಅಂದ್ಬಿಡ್ಬೇಕು. ಚಂದ ಇರ್ತೈತವ. ನೀ ಹುಟ್ಲೇಬಾರ್ದಿತ್ತು ಹುಚ್ಚ, ಬರೇ ಕೊಂಕು ಹುಡ್ಕೊಂತ ಹೋದಿಯಲ್ಲ. ಒಂದಿಷ್ಟು ಚಲೋ ಹುಡುಕು. ಕೊಂಕು ಹುಡುಕ್ಯಾಡ್ಕೊಂತ ಹೋದ್ರೆ ಜೀವನ ಆಗೋದಿಲ್ಲ. ಒಂದಿಷ್ಟು ಚಲೋ ಹುಡುಕು. ತಿಪ್ಪಿ ಒಳಗೆ, ಕಸದ ಒಳಗೆ ರಸ ಹುಡುಕಿ ಯಾರು ಬದುಕ್ತಾರಲ್ಲ ಅವ್ರ ಮನಸ್ಸು ರಸ ಇದ್ದಂಗೆ ಇರ್ತದ. ರಸದೊಳಗೆ ಕಸ ಹುಡುಕಿದ್ರೆ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವೆಲ್ಲ ಬಂಗಾರ ಹಾಕ್ಕೊಳಕ್ಕೆ ನಮಗೆ ಭಾಳ ಇಷ್ಟ, ಕಾರ್ ತರಕ್ಕೆ ನಮಗೆ ಭಾಳ ಇಷ್ಟ, ಮನೆ ಕಟ್ಟಕ್ಕೆ ನಮಗೆ ಭಾಳ ಇಷ್ಟ. ಇನ್ನು 100 ವರ್ಷ ಬಿಟ್ಟು ಸುಮ್ಮನೆ ನೀವು ಯೋಚನೆ ಮಾಡಿರಿ. 100 ವರ್ಷ ಬಿಟ್ಟ ಮ್ಯಾಗ ನಮ್ಮ ಮನ್ಯಾಗ ಯಾರು ಇರ್ತಾರೆ ಯೋಚನೆ ಮಾಡಿರಿ. ಇದು 2025. ಇದು 2125 ಬರ್ತೈತಿ. ಆ ಟೈಮ್ದಾಗ ನಾವೆಲ್ಲ ಇರ್ತೀವನು, ನಮ್ಮ ಮನೆ ಇರ್ತದನು, ನಾ ತಂದಿದ್ದ ಕಾರ್ ಇರ್ತದನು, ನಾ ಹಾಕ್ಕೊಂಡಿದ್ದ ಬಂಗಾರ ಇರ್ತದನು, ನಾ ಮನೆ ಮುಂದೆ ನಂದ 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 ಅಂತ ಓಡಾಡಿದ್ನಲ್ಲ ಅದು ಇರ್ತದನು. ಒಬ್ಬ ಹಿಂಗೆ ದೊಡ್ಡ ಊರಾಗ ಹಿರಿಯ, ಅವ ದೊಡ್ಡ ಹಿರಿಯ ದೊಡ್ಡವ ಮನೆ ಕಟ್ಟಿದ್ದ. 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದ. 40 ವರ್ಷ ಗಂಟ್ಲೆ ಯಾರು ಭೇಟಿ ಆದ್ರೂ ನಾ ಮನೆ ಕಟ್ಟೀನಿ ನಾ ಹೇಳ್ತಿದ್ದವ. ಬರೀ ಇಷ್ಟು ಚಂದ ಊರೈತಿ, ಇಷ್ಟು ಚಂದ ಪ್ರವಾಸಿಗರ ತಾಣ ಐತಿ, ಅದು ಯಾವುದೂ ಇದ್ದಿಲ್ಲ ಅವ್ನ ತಲೆಯಾಗ ಇದ್ದಿದ್ದೇನು, ನಾ ಕಟ್ಟಿದ 40 ಲಕ್ಷ ರೂಪಾಯಿ ಮನೆ ಒಂದೇ. ಯಾರೇ ಬರಲಿ ಊರಾಗ ಸ್ವಾಮಿಗಳು ಬಂದ್ರು ಅಪ್ಪರ ನೋಡ್ರಿ ನಾ ಕಟ್ಟೀನಿ ಮನೆ 40 ಲಕ್ಷ ರೂಪಾಯಿ. 40 ವರ್ಷ ಆಯ್ತು, ಯಾರ್ದು ಇದ್ದಿದ್ದಿಲ್ಲ ರೀ ಊರಾಗ, ಅವಾಗ ಕಟ್ಟೀನಿ. ಏನೇನು ಮಾಡಿ ನೀನು? ಮನೆ ಕಟ್ಟೀನಿ. ಮನೆ ಒಳಗೆ ಒಂದು ಬಿಜಾಪುರದ ಸೋಫಾ ತಂದೀನಿ, 1-2 ಕುರ್ಚಿ ತಂದೀನಿ, 1 ಟೇಬಲ್ ತಂದೀನಿ. ಯಾರು ಬಂದರೂ ಇದೇ ಹೇಳವ, ಮನೆ ಕುರ್ಚಿ ಟೇಬಲ್ಲ, ಮನೆ ಕುರ್ಚಿ ಟೇಬಲ್ಲ. ಇಷ್ಟು ಚಂದ ಗಿಡ ಇದ್ದು ಕಣ್ಣಿಗೆ ಕಂಡೇ ಇಲ್ಲ ಅವನಿಗೆ. ಇಷ್ಟು ಚಲೋ ಪ್ರಕೃತಿ ಇತ್ತು ಅವನಿಗೆ ಕಣ್ಣಿಗೆ ಕಂಡೇ ಇಲ್ಲ. ಇಷ್ಟು ಚಂದ ನದಿಗಳಿದ್ದು ಅವನಿಗೆ ಕಣ್ಣಿಗೆ ಕಂಡೇ ಇಲ್ಲ. ಕಂಡಿದ್ದೇನು ಅವನದೊಂದು ಮನೆ, ಅವನದೊಂದು ಸೋಫಾ, ಅವನದೊಂದು ಟೇಬಲ್ಲ. ಹಾಗೆ ಇರ್ತಾನೇನು ಮನುಷ್ಯ? ಅವನಿಗೂ ವಯಸ್ಸಾಯ್ತು. ವಯಸ್ಸಾದ ಮ್ಯಾಗ BLDಗೆ ಅಡ್ಮಿಟ್ ಮಾಡಿ ಇನ್ನೇನು ಮನುಷ್ಯ, ಅವರು ಡಾಕ್ಟರ್ ಅಂದರು 2 ನಿಮಿಷನಾಗ ಇವ ಸಾಯ್ತಾನ, ಇನ್ನೇನು ಇವಂದು ಜೀವ ಹೋಗ್ತದ, ಕೊನೆ ಮಾತು ಏನಾರ ಕೇಳಿಸ್ಕೊಳ್ಳೋರಿದ್ರೆ ಅಂದ್ರೆ ಹೋಗ್ರಿ ಅಂತ. 1ನೇ ಮಗನೂ ಪೆನ್ನ ಪೇಪರ್ ತೊಗೊಂಡು ಓಡಿ ಹೋದ. 2ನೇ ಮಗನೂ ಪೆನ್ ಪೇಪರ್ ತೊಗೊಂಡು ಓಡಿ ಹೋದ. 1ನೇ ಮಗ ಅಂದ, ಮನೆಗೆ ನಾ ಮಗ ದೊಡ್ಡವದಿನ ಅಂದ್ರೆ ನಮ್ಮಪ್ಪ ನನ್ನ ಹೆಸರಿಗೆ ಬರೀತಾನ ಮನೆ ಅಂತ 1ನೇದವ. 2ನೇದವ ಅಂದ, ನಾ ಸಣ್ಣ ಮಗ ಅದಿನ ಅಂದ ಮ್ಯಾಗ ನಾ ಮುದ್ದಿನ ಮಗ ನನಗೆ ಮನೆ ಬರೀತಾನ ಅಂತ 2ನೇದವ. 1ನೇದವು ಹೋದ, 2ನೇದವು ಹೋದ. ಅವ 1.5 ನಿಮಿಷ ಗಂಟ್ಲೆ ಏನೂ ಮಾತಾಡಲಿಲ್ಲ. ಅವ ತಾತ ಯಾರು? ಮನೆ ತಾತ, ಮನೆ ಸೋಫಾ ಟೇಬಲ್ ಮನುಷ್ಯ ಇದ್ನಲ್ಲ, ಅವ 1.5 ನಿಮಿಷ ಮಾತಾಡಲೇ ಇಲ್ಲ. ಇನ್ನು 30 ನಿಮಿಷ ಇತ್ತು. ಅವ ಏನು ಸಾಯ್ಬೇಕಿತ್ತು. ಅವರು ಅಣ್ಣ ತಮ್ಮ ಏನು ತಿಳ್ಕೊಂಡಾರ, ಅಣ್ಣನ ಹೆಸರು ಮ್ಯಾಗ ಬರ್ತೈತಂತ ಖುಷಿಲೇ ಪೆನ್ ಹಿಡ್ದಾನ, ತಮ್ಮನ ಹೆಸರು ಬರ್ತೈತಂತ ಖುಷಿಲೇ ಪೆನ್ ಹಿಡ್ದಾನ. ಅವ ಏನು ಅನ್ಬೇಕು? ಅವ ಸಾಯ್ಬೇಕಾದ್ರೆ ಟೇಬಲ್ ಭಾಳ ಚಂದ ಜೋಪಾನ ಮಾಡ್ರಿ ಅಂದ, ಸತ್ತಬಿಟ್ಟವ. ಅವ ಮನೆ ಕೊಡ್ಲಿಲ್ಲ ಅವರಿಗೆ. ಅವಂಗೆ ಸಾಯ್ಬೇಕಾದ್ರೂ ಇದ್ದಿದ್ದು ತಲೆಯಾಗೇನು, ಅವನ ಮನೆ ಟೇಬಲ್ ಮಂಚ ಅಷ್ಟೆ. ಯಾವುದೂ ನಮ್ಮ ಹಿಂದೆ ಬರೋದಿಲ್ಲ. 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮೂರ್ಖ, 40ಕ್ಕೆ ನಾಚಿಗೆ, 50ಕ್ಕೆ ಮರೆವು, 60ಕ್ಕೆ ಬರೆವು, 70ಕ್ಕೆ ಬಾಗಿ, 80ಕ್ಕೆ ಡೂಗಿ, 90ಕ್ಕೆ ಪೂರಾ ಬೆನ್ನು ಬಾಗಿ, 100ಕ್ಕೆ ಹೊತ್ಕೊಂಡು ಹೋಗಿ ನಿನ್ನ ಕುಣ್ಯಾಗಿಟ್ಟ ನಿನ್ನ ಮನೆಯವರು ಉಂಡಾರ ಎಣ್ಣ, ಬಿಸಿ ಬಿಸಿ ಹೋಳಿಗೆ ಶಾಗಿ ಹುಗ್ಗಿ ಅಂತಾನೆ ಮಡಿವಾಳಪ್ಪ. ಉಣ್ತಾರಿಲ್ಲ? ಉಣುದಿಲ್ಲ. ನಮ್ಮನ್ನು ಮಣ್ಣಾಗಿಟ್ಟು 11 ದಿವ್ಸಕ್ಕೆ ಹೋಳಿಗೆ ಉಣುದಿಲ್ಲ. ನಮ್ಮನ್ನು ಮಣ್ಣಾಗಿಟ್ಟು 11 ದಿವ್ಸಕ್ಕೆ ಸಜ್ಗ ಉಣುದಿಲ್ಲ, ಹುಗ್ಗಿ ಉಣುದಿಲ್ಲ. ಈಗೇನು ಸಂಬಂಧಿಕರಿಗೆ ಮನೆಗೆ ಬಂದಿರ್ತಾರಲ್ಲ, 11 ದಿವ್ಸಕ್ಕೆ ಶಿವಗಣಾರಾಧನೆ ನೀವೆಲ್ಲ ಮಾಡ್ತಿರಲ್ಲ ಮನ್ಯಾಗ, 11 ದಿವ್ಸಕ್ಕೆ ದೈದು ಹಾಕ್ಕೊಳ್ಳೋದು, ಶಿವಗಾರಾಧನೆ ಮಾಡೋದು ಮಾಡಿದಾಗ ಸಂಬಂಧಿಗಳು ಏನು ಮನೆಗೆ ಬಂದಿರ್ತಾರ, ನಾವು ತಿಳಿದೀವಿ ಯಾವ ಸತ್ತಾನಲ್ಲ
ಅವನ ಬಗ್ಗೆ ಮಾತಾಡಕ್ಕೆ ಬಂದಾರಂತ ನಾವು ತಿಳಿದೇವು. ಅವು ಕಟ್ಟಿ ಮ್ಯಾಗ ಕುಂತ ಏನು ಮಾತಾಡ್ತಿರ್ತಾವೆ, ಹೋಳಿಗೆಯಾಗ ಇನ್ನೊಂದು ಚೂರು ಹೂರ್ಣೆ ಹಾಕಾರ ಇಲ್ಲ ಅಂತ ಮಾತಾಡ್ತಿರ್ತಾವೆ. ಇನ್ನೊಂದು ಚೂರು 2 ಸ್ಪೂನ್ ತುಪ್ಪ ಹಾಕಿದ್ನಂದ್ರೆ ಊಟ ಭಾರಿ ಹಾಕಿತ್ತು ನೋಡಂತ ಮಾತಾಡಾರ. ಇವನು ಏನು ಮಾಡಿದ್ನಲ್ಲ ಇವನ್ನೆಲ್ಲ ಬಿಟ್ಟು ಬಂದಾರ. ನಮ್ಮ ಪಾಲು ಏನೂ ಇಲ್ಲ ಇಲ್ಲಿ. ಮನಿನೂ ಇನ್ನೊಬ್ಬರ ಪಾಲ, ಬಂಗಾರ ಇನ್ನೊಬ್ಬರ ಪಾಲ, ಗಾಡಿ ಇನ್ನೊಬ್ಬರ ಪಾಲ, ದೇಹ ಮಣ್ಣಿನ ಪಾಲ, ಎಲ್ಲವೂ ಮತ್ತೊಬ್ಬರ ಪಾಲೆ. ಮತ್ತು ಸ್ವಾಮಿಗಳ ಇದ್ದಾಗ ನಮ್ಮದು ಏನು ರೀ, ಸತ್ತ ಮೇಲೆ ನಮ್ಮದು ಏನು ಉಳಿತೈತಿ ಅಂದರೆ, ನೀ ಮಾಡಿರೋ ಒಂದಿಷ್ಟು 4 ಚಲೋ ಕೆಲಸ ಏನಿರ್ತಾವೋ ಅವು ಮಾತ್ರ ನಿನ್ನ ಪಾಲಾಗ್ತಾವೆ, ಬಿಟ್ರೆ ಯಾವುವೂ ನಿನ್ನ ಪಾಲಾಗೋದಿಲ್ಲ, ಯಾವುವೂ ಆಗೋದಿಲ್ಲ. ನೀವು ನಂಬುದಿಲ್ಲ. ಈಗ ಬರಬೇಕಾದ್ರೂ ಒಂದು ಮುದುಕಿ ಸಾಣದ ಪಾಪ ವಯಸ್ಸಾಗೈತದ, ಈಟದನಲ್ಲ ಸ್ವಾಮಿವ ಅಂತ ನಾನು. ಈ ಸ್ವಾಮಿಗೆ ನೀವು ಇಟ್ಟು ಮಂದಿ ಸೇರಿಸಿರಿ ಅನ್ನಕತ್ತಿತ್ತು. ಈಟ ನಾನು ನೋಡಿ ನಕ್ಕೆ ಅದಕ್ಕೆ ಯವ್ವ ಕೇಳಿಸ್ಕೊತಾನೋ ಸ್ವಾಮಿ ಅಂತದು. ಮತ್ತು ನೀವಿಟ್ಟು ಬೆರಿಕದಿರಿ ಅಂತಂದನ ಕೋಳಿ ಗುಡ್ಡ ಬಂಗಾರ ಗುಡ್ಡ ಆಗ್ಯದ, ಅದು ಇಲ್ಲ ಹಾಕಿದ್ದಿಲ್ಲ ಅದು. ಮತ್ತು ಒಬ್ಬ ಹಿರಿಯ ಅಂದ, ಅಪರ ಭಾಳ ಸಣ್ಣ ಊರ್ರಿ, ಒಟ್ಟ 18 ಜಾತ್ರೆ ಮಾಡ್ತೀವಿ ರೀ ವರ್ಷಕ್ಕಂದವ. ಭಾಳ ಸಣ್ಣ ಊರ್ರಿ ಅಪ್ಪರ, ಒಟ್ಟ 18 ಜಾತ್ರೆ ಮಾಡ್ತೀವಿ ವರ್ಷಕ್ಕಂದ. 18 ಜಾತ್ರೆ ಮಾಡಿದ್ರೆ ಅದು ಸಣ್ಣ ಊರಲ್ಲೋ, ಅತಿ ದೊಡ್ಡ ಊರಿದು. ಹೆಂಗೆ ಸಣ್ಣ ಊರು ಆಗಕ್ಕೆ ಸಾಧ್ಯ ಐತಿ ಕೋಳಿಗುಡ್ಡ? ಯೋಚನೆ ಮಾಡಿರಿ ಯಾವಾಗಾರ, ಕೋಳಿಗುಡ್ಡ ಅಂತ ಯಾಕೆ ಹೆಸರು ಬಂತು? ಕೋಳಿ ಯಾಕ? ತಿಪ್ಪ್ಯಾಗಿರು ಕೋಳಿಗೆ ಯಾಕೆ ಕೋಳಿ? ನಮ್ಮೂರಿಗೆ ಯಾಕೆ ಇಟ್ಟಿರೋದನಂತ ಎಂದ್ರೆ ಯೋಚನೆ ಮಾಡಿರಿ. ಕೋಳಿ ನಿಮ್ಮೂರು ಎಷ್ಟು ದೊಡ್ಡದು ಅಂತ ಹೇಳಕತ್ತೀನಿ ನಾನು. ಕೋಳಿ ತಿಪ್ಪ್ಯಾಗ ಬಂಗಾರ ಸಿಕ್ಕರೆ ದಂಡಿಗೆ ಒಗಿತೈತದು, ತಗೊಳ್ಳೋದಿಲ್ಲ. ಒಂದು 4 ಅಗಳ ಸಿಕ್ತು ಅಂದ್ರೆ ಅದು ಒಂದು ಅಗಳ ಅಕ್ಕಿ ತಿಂತೈತಿ. ಇನ್ನು 3 ಅಗಳ ಅದ್ರ ಸಂಬಂಧಿಕರು, ಫ್ರೆಂಡ್ಸ್ ಯಾರ್ಯಾರು ಅದಾರಲ್ಲ ಕೋಳಿ ಎಲ್ಲರಿಗೂ ಹಂಚಿ ಬರ್ತದ. ಹಂಚುವ ಗುಣ ಕೋಳಿ ಕಲಿಸೈತಿ. ಅದಕ್ಕೆ ನೀವೆಲ್ಲ ಹಂಚ್ತೀರಂತ ಕೋಳಿ ಗುಡ್ಡ ಅಂತ ನಿಮ್ಮ ಊರಿಗೆ ಹೆಸರಿಟ್ಟ. ಹಂಚಿ ತಿನ್ನೋ ಮಂದಿ ಅಂತ ನಿಮಗೆಲ್ಲ ಕೋಳಿ ಗುಡ್ಡ ಅಂತ ಹೆಸರಿಟ್ಟಾರ. ಸಾಧ್ಯ ಆದಷ್ಟು ಹಂಚಿ ಬದುಕಿ, ಎಷ್ಟು ಸಾಧ್ಯ ಐತೆ ಅಷ್ಟು ಪ್ರೀತಿಯಿಂದ ಬದುಕಿ. ಏನೂ ನಾವು ತೊಗೊಂಡು ಹೋಗೋದಿಲ್ಲ. ಯಾರು ತೊಗೊಂಡು ಹೋಗ್ತಾರೆ ಹೇಳಿ ನೋಡೋಣ. ಎಲ್ಲನೂ ಒಂದು ದಿವಸ ಇಲ್ಲೇ ಬಿಟ್ಟು ಹೋಗೋದೇ ಅಲ್ಲ. ಇರುವಷ್ಟು ಚಂದ ಬದುಕುದು. ನಮ್ಮ ಮಟ್ಟಕ್ಕೆ ಒಂದು ವಯಸ್ಸಾದದ್ದು ಮುದುಕಿ ಬಂದಿತ್ತು. ಅದಕ್ಕೆ ಮೈ ತುಂಬ ಬಂಗಾರ ಹಾಕ್ಕೊಂಡು ಬಂದಿತ್ತು, ಚಲೋ ಚಲೋ ಸೀರೆ ಹಾಕ್ಕೊಂಡು ಬಂದಿತ್ತು. ನಾ ಕೇಳ್ದೆ, ಅಲ್ಲವಾ ಇಲ್ಲಿಂದ ನೀ ಹಳ್ಳಿಗೆ ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ಯಾರ ನಿನಗೆ ಬಡದ ಬಂಗಾರ ಕಸ್ಕೊಂಡ್ರೆ ಏನು ಮಾಡ್ತಿ? 80 ವಯಸ್ಸಿಗರ ಬಂಗಾರದ ಹುಚ್ಚ ಬಿಡ್ಬೇಕಿಲ್ಲ ಅಂತ ಅಂದೆ ನಾನು. ಆ ಮುದುಕಿ ನನಗೇನು ಅನ್ಬೇಕವ್ವ, ನೀ ಸನ್ಯಾಸಿ ಇದಿ ಗಪ್ ಕುಂದುರಂತ ನನಗೆ. ನಿನಗೆ ಗೊತ್ತಾಗೋದಿಲ್ಲ, ನಿನಗೆ ಸನ್ಯಾಸತ್ವ ಬಿಟ್ಟ ನಿನಗೆ 12 ವರ್ಷ ಆಗ್ಯದ, ನಿನಗೇನು ತಿಳಿದಿಲ್ಲ ಗಂಧ, ನೀ ಗಪ್ಪಿರು ಅಂದ್ಯ. ಅದು ಬಂಗಾರ ಹಾಕ್ಕೊಂಡಿತ್ತಲ್ರಿ ಅವ ಕಿವ್ಯಾಗ. ನೀವು ನೋಡಿ ತಾಯಂದಿರು ಬಂಗಾರ ಹಾಕ್ಕೊಂತೀರಿ, ಒಂದೊಂದಲ್ಲ, ಅದ್ರ ಮ್ಯಾಗ ತಾಲೂಕು ಹಾಕ್ಕೊಂಡಿರ್ತೀರಿ, ಅದ್ರ ಮ್ಯಾಗ ಜಿಲ್ಲಾ ಹಾಕ್ಕೊಂಡಿರ್ತೀರಿ, ಅದ್ರ ಮ್ಯಾಗ ರಾಜ್ಯ ಹಾಕ್ಕೊಂಡಿರ್ತೀರಿ. ನಾ ಮುದುಕಿಗೆ ಕೇಳಿದೆ, ಏನು ಬೇ ರಾಜ್ಯನೆಲ್ಲ ಕಿವ್ಯಾಗ ಹಾಕಿಯಲ್ಲ ಅಂದೆ ನಾನು. ಮುದುಕಿ ಅಂತೂ ನೀವು ಗಂಡ್ಮಕ್ಳು ಏನು ಮಾಡ್ತೀರಿ, ಒಂದು 20 ರೂಪಾಯಿ ಕಡ್ಗ ಹಾಕ್ಕೊಂಡು ಕರ್ನಾಟಕನೇ ನನ್ನ ಕೈಯಾಗಂತ ಹಿಂಗೆ ಮಾಡ್ತಿರಲ್ಲ, ಕರ್ನಾಟಕ ಕೈಯಾಗಿ ಇಟ್ಕೊಳ್ಳೋದು ದೊಡ್ಡದಲ್ಲ, ಕಿವ್ಯಾಗ ಇಟ್ಕೊಂಡು ನೋಡ್ನಾ ಅಂತ. ಬಂಗಾರ ಹಾಕ್ಕೊಂಡ್ರೇ ಕಿವಿ ಚಂದ ಕಾಣ್ತೈತಿ ಅಂತ ಯಾರು ಹೇಳಿದರು? ಹೂ ಟೋಲ್ಡ್? ಕಿವಿ ಚಂದ ಕಾಣಬೇಕಾಗಿತ್ತಂದ್ರೆ ಮೈ ತುಂಬ ಬಂಗಾರ, ಕಿವಿ ತುಂಬ ಬಂಗಾರ ಹಾಕ್ಕೊಂಡ್ರೆ ಕಿವಿ ಚಂದ ಕಾಣೋದಿಲ್ಲ. ನಿಜವಾಗಲೂ ಕಿವಿ ಯಾವಾಗ ಚಂದ ಕಾಣ್ತೈತಿ ಅಂದ್ರೆ ನವರಾತ್ರಿ ಒಳಗೆ ಕೋಳಿಗೂಡು ಒಳಗೆ ಅಮ್ಮನ ಪುರಾಣ ನಡೆದದ. ಆ ಪುರಾಣದ 1-2 ಮಾತು ಕಿವಿಗೆ ಬಿದ್ದು ಅಂದ್ರೆ ಅವಾಗ ಕಿವಿ ಚಂದ ಕಾಣ್ತದ. ಮತ್ತು ಇವು ಕೈಗಳದಾವು, ಈ ಕೈಗಳು ಚಂದ ಕಾಣಬೇಕಾಗಿತ್ತು ಅಂದ್ರೆ 10 ಬೆರಳಿಗೆ 10 ಉಂಗುರ ಹಾಕ್ಕೊಂಡ್ರೆ ಈ ಕೈ ಚಂದ ಕಾಣೋದಿಲ್ಲ. ಈ ಕೈ ಚಂದ ಕಾಣಬೇಕಾಗಿತ್ತು ಅಂದ್ರೆ ಯಾರು ಹಸಿದು ಕುಂತಿರ್ತಾರ ಅವ್ರಿಗೆ ಒಂದು ತುತ್ತು ಅನ್ನ ನಿನ್ನ ಕೈಯಿಂದ ಹೋಯ್ತು ಅಂದ್ರೆ ಅವಾಗ ಈ ಕೈ ಚಂದ ಕಾಣ್ತದ. ಈ ಕಾಲು ಚಂದ ಕಾಣಬೇಕಾಗಿತ್ತು ಅಂದ್ರೆ ನೀವು ಬಂಗಾರ ಹಾಕ್ಕೋರಿ, ಬೆಳ್ಳಿ ಹಾಕ್ಕೋರಿ, ಚೈನ್ ಹಾಕ್ಕೋರಿ, ಗೆಜ್ಜೆ ಹಾಕ್ಕೋರಿ, ಏನೇ ಹಾಕ್ಕೊಂಡ್ರು ಈ ಕಾಲು ಚಂದ ಕಾಣೋದಿಲ್ಲ. ಈ ಕಾಲು ಚಂದ ಕಾಣಬೇಕಾಗಿತ್ತು ಅಂದ್ರೆ ದೊಡ್ಡವ್ರು ಯಾರ್ಯಾರ ಮುಂದೆ ಬಂದಾಗ ಅವ್ರಿಗೆ ಬಾಗಿ ನಮಸ್ಕಾರ ಯಾವ ಕಾಲುಗಳು ಮಾಡ್ತಾವೋ ಅವಾಗ ಆ ಕಾಲು ಬಂಗಾರ ಆಗ್ತದ. ಅಲ್ಲ, ಮೀಸಿ ತಿರುವಾರನ ಬಗ್ಗೆ ಬಡಿಯೋ ತಾಕತ್ತಿರೋದು ಯಾವ ನಿಮಗೆ? ಇಟ್ಟು ಮಂದಿನ ಒಂದು ಮುದುಕಿ ಮುಂದೆ ಸರಿಸ್ತಾಳಂದ್ರೆ ನಿಮ್ಮ ಶಕ್ತಿನೇ ಅಂಥದ್ದು. ಈ ಬದುಕು ಬಂಗಾರ ಆಗಬೇಕು. ಒಂದಿಷ್ಟು ಚಲೋ ವಿಚಾರಗಳು ನಿಮಗೆ ಬರಬೇಕು. ಸಾಧ್ಯ ಆದಷ್ಟು ಜೀವನದೊಳಗೆ ಎಷ್ಟು ಸಾಧ್ಯ ಇದ್ದಷ್ಟು ಒಳ್ಳೆ ವ್ಯಕ್ತಿಗಳಾಗಿ ಬದುಕ್ರಿ. ನನಗೆ ಒಂದು ನೋವು ನನಗೆ ಈ ಊರು ಬಂದ ಮ್ಯಾಗ ಆಗಿದ್ದೇನು ಅಂದ್ರೆ ನೀವು ನಂಬೋದಿಲ್ಲ. ನಿಮ್ಮ ಊರಿಗೆ ಬಂದ ಮ್ಯಾಗ ನನಗೊಂದು ನೋವು ಆಗಿದ್ದೇನು ಅಂದ್ರೆ
ಕೋಳಿಗುಡ್ಡ ಹಳ್ಳಿ ಹಂಗೆ ನಮ್ಮ ಕಡೆ ಹಳ್ಳಿಗಳು ಇಲ್ಲ ಅಂತಲೇ ನನಗೆ ನೋವಾಯ್ತು ಅಷ್ಟೆ. ಎಷ್ಟು ಸ್ವಚ್ಛ ಇಟ್ಟಿರಿ, ಎಷ್ಟು ಶಿಸ್ತಿಟ್ಟಿರಿ. ಊರಾಗ ಬಂದ್ರೆ ಒಂದು ಕಸ ಸಿಗೋದಿಲ್ಲ, ಮತ್ತು ಎಲ್ಲೂ ಕೂಡ ಅದು ಇದು ಏನೂ ಇಲ್ಲ. ಒಂದು ಡಿಸಿಪ್ಲಿನ್, ಒಂದು ಶಿಸ್ತ. ಯಾರಾದರೂ ವಿಶ್ವಗುರು ಕನಸು ಕಾಣಬೇಕಾಗಿತ್ತು ಅಂದರೆ ಯಾವ ಹಳ್ಳಿ ನೋಡಿದ್ರೆ ಭಾರತ ವಿಶ್ವಗುರು ಆಕ್ಕೈತಿ, ಕೋಳಿಗುಡ್ಡ ನೋಡಿದ್ರೇ ಭಾರತ ವಿಶ್ವಗುರು ಆಗ್ತೈತೆ ಅಂತ ನೀವು ತೋರಿಸ್ಕೊಟ್ರಿ. ಆ ಶಿಸ್ತು, ಆ ಬದ್ಧತೆ ಖರೆಗೂ ಭಾಳ ಖುಷಿ ಆಯಿತು. ಏನು ಒಬ್ಬ ಸಣ್ಣ ಸ್ವಾಮಿ ಊರಿಗೆ ಬರಾಕತ್ತಾನಂದ್ರೆ ಅವರು ನನಗೆ ಕೊಟ್ಟಿದ್ದು ಹೋಗ್ಬೋದು, ಶಾಲ ಕೊಟ್ಟಿದ್ದು ಹರಿಬಹುದು, ಹಾರ ಹಾಕಿದ್ದು ಬಾಡ್ಬೋದು. ಇದೇನು ನೀವು ಪ್ರೀತಿ ತೋರಿಸ್ತಿರಲ್ಲದು ಯಾವತ್ತೂ ಬಾಡ್ ಹೋಗೋದೇ ಇಲ್ಲ. ಇದು ಬಹಳ ದೊಡ್ಡ ಪ್ರೀತಿ. ಮತ್ತು ಅವ್ರು ಭಾಳ ಶಾಣೆ ಅದಾರ. ನಿಮ್ಗೆ ಹೋಳಿಗೆ ಅಂದ್ರೆ ಮಾಡಕ್ಕೆ ಭಾಳ ಇಷ್ಟ ಯಾವ. ಹಬ್ಬ ಬಂತು ಅಂದ್ರೆ ನೀವು ಹೋಳಿಗೆಗೆ ಗಂಟು ಬಿದ್ದಂಗೆ ಯಾರಿಗೂ ಗಂಟು ಬೀಳೋದಿಲ್ಲ. ಅದು ಹೋಳಿಗೆ ಅಂತಿರ್ತೈತೆ. ಅದು ಹಬ್ಬ ಯಾವಾಗ ಬರ್ತೈತೆ ಅವಾಗ ತಾಯಂದ್ರೆ ಕೈಯಾಗ ನಾ ಬಾರಿಸಬೇಕು. ನಾ ಬಾರಿಸಿದ್ನಿ ಅಂದ್ರೆ ಆಮೇಲೆ ಒಂದಿಷ್ಟು ನಮ್ಮ ಮಂದಿದು ಹೊಟ್ಟೆ ತಂಪಾಗ್ತದೆ. ಮತ್ತು ಹೋಳಿಗೆ ಉಂಡ್ರೆ ಡೇಗ ಬರಬೇಕಲ್ಲ, ಅಷ್ಟು ದೊಡ್ಡ ಡೇಗ ಅದು. ನಿಮಗೆಲ್ಲ ಅವರು ತಲೆ ಓಡಿಸಿ ಹೋಳಿಗೆ ಬುತ್ತಿ ಕಟ್ಟಾರ. ಅವ್ರು ಗೊತ್ತೈತೆ ಅವ್ರಿಗೆ. ಕುಂಭ ಕೊಟ್ಟಿಲ್ಲ ನಿಮಗೆ, ನೋಡಿ ಅವ್ರು ಚಂದ ಯೋಚನೆ ಮಾಡಿ. ಕುಂಭದೊಳಗೆ ನೀರು ಹಾಕಿ ಅದನ್ನು ನೀವು ಹೊತ್ಕೊಂಡು ಬರಬೇಕಲ್ಲ, ನಿಮಗೆ ಭಾರ ಆಗುತ್ತಂತ ಒಂದಿಷ್ಟು ಹೋಳಿಗೆ ನಿಮ್ಮ ಮನ್ಯಾಗ ಮಾಡಿಸಿನೇ ಅದನ್ನು ಬುತ್ತಿ ತರಕ್ಕೆ ಹಚ್ಚಾರ. ನಮ್ಮ ಕಡೆ ಕುಂಭ ಮಾಡ್ತಾರೆ. ಬಿಜಾಪುರ ನೀವು ಕೆಳಗೆ ಭಾಗಕ್ಕೆ ಹೋದ್ರಿ ಅಂದ್ರೆ ಕುಂಭ ಹಿಡ್ತಾರೆ. ಒಂದು ಕಾರ್ಯಕ್ರಮ ಬಿಟ್ಟು ನಾನು ಹೋಗ್ಬೇಕಾದ್ರೆ ಅವ್ರ ಕಮಿಟಿಯವರು ನಾನು ಹೋಗ್ಲಕ್ಕೆ ಅಲ್ಲಿ ಬೇರೆ ಕಡೆ ಆಗೋದು ನನಗೆ ಬರೋದು ಆಗೋದಿಲ್ಲಪ್ಪ ಅಂತ ನಾನು ಬೇರೆ ಕಡೆ ಹೊಂಟಿದ್ದೆ. ನಮ್ಮೂರು ಹಳ್ಳಿಯವ್ರಿಗೊಬ್ರಿಗೆ ಅವ್ರು ಬಡ ಬಡ ಹೋಗಿ ಮುದುಕಿಗೆ ಕೊಟ್ಟರು. ಆ ಮುದುಕಿ ಏನು ಅನ್ಬೇಕು ನನಗೆ ಫೋನ್ ಮಾಡಿ, ನೀ ಬರೋ ತಕ ನಾ ತೆಲಗಿಂದ ಕುಂಭ ಕೆಳಗೆ ಇಳಿಸೋದೇ ಇಲ್ಲ ಅಂತದು. ಮುಗಿದು ಹೋಯ್ತಲ್ಲ, ಅಲ್ಲೇ ಹೋಗಬೇಕಲ್ಲ. ನೀ ಎಲ್ಲಿ ತಕ ಬರೋದಿಲ್ಲಪ್ಪ, ಅಲ್ಲಿ ತಕ ನಾವು ಹೊತ್ಕೊಂಡು ನಿಂದಿರ್ತೀನಿ ನೋಡಿ. ನಿನಗೆ ಗೊತ್ತದ ಕುಂಭ ಎಷ್ಟು ವಜ್ಜಿರ್ತೈತೆ. ಕುಂಭ ಅಂದ್ರೆ ಗೊತ್ತದಿಲ್ಲ, ತಲೆ ಮ್ಯಾಗ ನೀರು ಹಾಕೊಂಡು ಇಟ್ಕೊತಿರಲ್ಲ, ಎಷ್ಟು ವಜ್ಜಿರ್ತೈತೆ ನಿನಗೆ ಗೊತ್ತೈತಿ. ನನ್ನ ಮ್ಯಾಗ ಪ್ರೀತಿ ಇದ್ರೆ ನಮ್ಮ ಊರಿಗೆ ಬಾ ಅಂತದು. ಮತ್ತು ಡ್ರೈವರಿಗೆ ಹೇಳಿ ಗಾಡಿ ಒಳಿಸಿ ಊರಿಗೆ ಹೋಗಿ ಒಂದಿಷ್ಟು ಮಾತಾಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಬರಬೇಕಾದ್ರೆ ಆ ಮುದುಕಿ ಓಡಿ ಬಂತು. ನಾನಂದ್ಯಾ ಕುಂಭ ಈಗಾರ ಇಳಿಸಲ್ಲ ಅಂತ ಹಿಂಗೆ ಇಳಿಸಿ ನೋಡ್ತೀನಿ, ಯವ್ವ ಕೊಡದಾಗ ನೀರೇ ಇಲ್ಲ. ಆಕಿ ಎಂಥ ಟ್ರಿಕ್ಸರ್ ಯೂಸ್ ಮಾಡಿರ್ಬೇಕು ಆಕಿ ಮುದುಕಿ. ಅದು ಮುದುಕಿ ಅಂತೂ ನೀ ನೋಡಪ್ಪ ಎಮ್ಮೆ ಇಂಗ್ಲೀಷ್ ಓದಾಕತ್ತಿ, ನೀ ಶಾಣೆಯೋ ಏನು ಶಾಣತ್ತೆ ಫೇಲ್ ಅದಕ್ಕೆ ನಾ ಶಾಣೆಯೋ ಅಂತ. ನೀನೇ ಶಾಣೆ ಬಿಡು ಯವ್ವ ಎಂದ ನಾನು. ಕುಂಭ ನೀರು ಎದಕ್ಕೆ ಕೆಳಗೆ ಇಳಿಸ್ತು ಅಂದ್ರೆ ಊರಿಗೆ ಬರಲಿ ಅನ್ನೋ ಪ್ರೀತಿ ಅಷ್ಟೆ. ನೀವೆಲ್ಲರೂ ಎದಕ್ಕೆ 12 ಗಂಟೆ ಇಟ್ಕೊಂಡ್ರಿ ಅಂದ್ರೆ ಯಾರಾದರೂ ಸ್ವಾಮಿಗಳು ಊರಿಗೆ ಬಂದರೆ ಒಂದಿಷ್ಟು ಮಾತುಗಳು ಅವರು ಕೇಳಲಿ ಅಂತ. ಅಂತಹ ಮಾತುಗಳು ನೀವೆಲ್ಲ ಕೇಳೋಂಥವ್ರಾಗ್ರಿ. ಮತ್ತು ನೀವು ನಂಬಲ್ಲಿ ನಮ್ಮ ಭಾಗದ ಮಂದಿಲಿ ಭಾಳ ಐತಿ. ಅವ್ರು ನಿನ್ನೆ ಮಠದಾಗಿಂದ ನಿನ್ನೆ ರವಿವಾರ ಎಷ್ಟು ಜನ ಬಂದಾರ ಅಂದ್ರೆ, ಯಪ್ಪ ನೀ ನಾಳೆ ಕೋಳಿಗುಡ್ಡಕ್ಕೆ ಹೊಂಟಿ ನಮ್ಮ ಮನೆಗಟ್ಟು ಹೊಯ್ಬಾ, ನೀ ನಾಳೆ ಕೋಳಿಗುಡ್ಡಕ್ಕೆ ಹೊಂಟಿ ನಮ್ಮ ಮನೆಗಟ್ಟು ಹೊಯ್ಬಾ ಅಂತ 10 ರಿಂದ 12 ಜನ ಬೇರೆ ಬೇರೆಯವರೆಲ್ಲ ಬಂದಿದ್ದರು. ನನಗೆ ಗಡಿಂಗ್ಲಜ್ಗೆ ಹೋಗಬೇಕಾಗಿದೆ. ಅಲ್ಲಿ 4 ಗಂಟೆಗೆ ಒಂದು ಕಾರ್ಯಕ್ರಮ ಐತಿ. ಜಗದ್ಗುರು ಮಹಾಸನ್ನಿಧಿಯವ್ರು ನಮ್ಮ ಸಂಬಂಧ ಕಾಯಕತ್ತಾರೆ. ಅಲ್ಲಿ ಹೋಗಿ ಮಠದಾಗ ಪ್ರಸಾದ ಮುಗಿಸಿ ಗಡಿಂಗ್ಲಜ್ಕಲ್ಲಿ 4 ಗಂಟೆಗೆ ಮುಗಿಸ್ಕೊಂಡು ಮತ್ತೆ ರಾತ್ರಿ ನಾವು ಊರಿಗೆ ಹೋಗ್ಬೇಕು. ಅಲ್ಲಿ ಪ್ರವಚನ ಐತಿ. ಆ ಕಾರಣಕ್ಕೆ ನಾನು ಅಂದೆ, ಮೊನ್ನೆ ಏನಾಯಿತು, ಒಂದು ಗ್ರಾಮಕ್ಕೆ ಹೋಗಿ ಒಬ್ಬ ಚಲೋ ಮನೆ ಕಟ್ಟಿದ್ದ, ಅವ ಭಾಳ ಗಂಟು ಬಿದ್ದ ಅಂತ ಅವ್ನ ಮನೆಗೆ ಹೋಗಿದ್ದೆ ನಾನು. ಮರುದಿನ ಊರವ್ರು ಏನು ಸುದ್ದಿ ಎಬ್ಸಾರ, ಸ್ವಾಮಿ ದೊಡ್ಡ ಮನೆಗೆ ಬಂದ, ನಾ ಮನೆಗೆ ಬರಲೇ ನೋಡಂತ ಎಬ್ಬಿಸ್ಬಿಟ್ಟಾರ ಸುದ್ದಿ. ಈ ಸುದ್ದಿ ಆಗೋದು ಬೇಡ ಅಂತ ಹೇಳಿ ಮುಂದೊಂದು ದಿನ ನಾನು ಯಾವತ್ತಾದರೂ ಈ ಊರಿಗೆ ಬಂದಾಗ ಖಂಡಿತ ಯಾರು ಮನೆಗೆ ಅಂತಿರಲ್ಲ ಅವ್ರ ಮನೆಗೆ ಖಂಡಿತ ನಾನು ಬರ್ತೀನಿ. ಈಗ ಯಾರೂ ನೀವು ಮನಸ್ಸಿಗೆ ನೋವು ಮಾಡ್ಕೋಬೇಡ್ರಿ ಅಂತ ತಿಳಿಸ್ತೀನಿ. ಯಾಕೆ ಒಂದು ಮನೆಗೆ ಹೋಗಿ ಒಂದು ಮನೆ ಬಿಟ್ಟು ಅಂದ್ರೆ ನೀವು ಬಿಡ್ತೀರಾ ಯಾವ? ನೀವು ಈಟು ಸಿಕ್ಕರನ್ನ ಮುಗಿದು ಹೋಯ್ತು. ಈ ಕೊರೋನಾದಾಗ ನಾವು ಮನೆ ಅಡ್ಡಾಡ್ಬೇಕಾದ್ರೆ ಒಂದ ಮನೆಗೆ ಹೋಗಿ ಮಗ್ಳ ಮನೆಗೆ ಬಿಟ್ಟಿದ್ನಂತ ಆಕಿ ಮುದುಕಿ ಇವು ಮುರಿತಿರಲ್ಲ ಗೊತ್ತದನು. ಇವು ನನಗೆ 10 ಸಲ ಮುರಿದಿತ್ತದು. ಮುರಿದಾಗೊಮ್ಮೆ ಅದು ಲಟ್ರಕ್ ಪಟ್ರಕ್ ಅಂದೈತೆ. ನಾ ಹೋಗಿ ಮುದುಕಿ ಕೇಳಿದೆ, ಅಲ್ಲವೇ ನಿಮ್ಮ ಮನೆಗೆ ಅಕ್ಕಿ ಕೊಡಕ್ಕೆ ಬಂದೀವಿ, ಸಕ್ರೆ ಕೊಡಕ್ಕೆ ಬಂದೀವಿ, ಕೊರೋನಾದಾಗ ನಿಮಗೆ ಊಟ ಇಲ್ಲ ಅಂತ ಊಟ ಕೊಡಕ್ಕೆ ಬಂದೀವಿ ಮಠ ಬಿಟ್ಟು, ನನಗೆ ಲಟ್ರಕ್ ಪಟ್ರಕ್ ಮುರಿದಿಲ್ಲವ ನೀನು ಅಂದೆ ನಾನು. ಅದು ಮುದುಕಿ ಅಂತೂ ಮತ್ತು ನೀ ಹೆಂಗದಿ ನೋಡು, ಮಗ್ಳ ಮನೆಗೆ ಯಾವಾಗ ಮನೆ ಕಟ್ಟಾಳ ಅವಾಗಿಂದ ಆಕಿಗೆ ನನಗೆ ಮಾತಿಲ್ಲ. ಯಾವಾಗ ಆಕಿ ಚಲೋ ಸೀರೆ ಹಾಕ್ಕೊಂತಾಳ, ನಾ ತಪ್ಪಲದ ಸೀರೆ ಹಾಕ್ಕೊಂತೀನಿ. ಆಕಿದು LED TV ಅದ, ನಂದು ಡಬ್ಬಾ TV ಅದ. ಆಕಿ ಮನ್ಯಾಗ ಫ್ರಿಜ್ ಅದ, ನಮ್ಮ ಮನ್ಯಾಗ ಮಡಿಕೆ ಅದ. ಅಂಥ ದೊಡ್ಡ ಮನೆಗೆ ನೀವು ಹೋಗಿ ನಮ್ಮ ಮನೆಗೆ ಬರ್ಲಾಕತ್ತಿಲ್ಲ, ಮತ್ತು ಅದಕ್ಕೆ ನಿನಗೆ ಏನರ ಆಲೆ ಅಂತ ಮುರಿದು ಬಿಟ್ಟೆ ನಾನು ಅಂತದು ಮುದುಕಿ. ಕೈಗಳು ಇರುವುದು, ಈ ಕೈ ದೇವರು ನಮ್ಗೆ ಎದಕ್ಕೆ ಕೊಟ್ಟಾನಂದರೆ ಹಿಂಗೆ ಮುರ್ಯಾಕಿ ಕೈಗಳು ಕೊಟ್ಟಿಲ್ಲ, ಇನ್ನೊಬ್ಬರ ಕಣ್ಣೀರು ಒರೆಸಾಕಿ ಕೈ ಕೊಟ್ಟಾನ, ಅದಕ್ಕಿದು ಬಳಕೆ ಆಗಬೇಕು. ಯಾವಾಗ ಈ ಕೈ ಇನ್ನೊಬ್ಬರ ಕಣ್ಣೀರು ಒರೆಸ್ತೈತಲ್ಲ ಆವಾಗ ಈ ಕೈ ಮಹಾತ್ಮ ಕೈ ಆಗ್ತದ. ಯಾವಾಗ ಈ ಹೊಟ್ಟೆ ಇನ್ನೊಬ್ಬರು ಹೊಟ್ಟೆ ತುಂಬಿಸಿ ಹಸಿದಿರ್ತೈತಲ್ಲ ಆವಾಗ ಈ ಹೊಟ್ಟೆ ಮಹಾತ್ಮ ಹೊಟ್ಟೆ ಆಗ್ತದ. ಯಾರು ನಮಗೆ ದ್ವೇಷ ಮಾಡಿದ್ರು ದ್ವೇಷ ಮಾಡಕ್ಕೆ ಹೋಗ್ಬೇಡ್ರಿ. ಯಾರು ನಮ್ಮನ್ನು ಬೈದ್ರೂ ಅವ್ರಿಗೆ ವಾಪಸ್ ಬೈಯಕ್ಕೆ ಹೋಗ್ಬೇಡ್ರಿ. ಯಾರು ನಮಗೆ ಆಡ್ಕೊಂಡ್ರು ವಾಪಸ್ ಅವ್ರಿಗೆ ಆಡ್ಕೋಬೇಡ್ರಿ.
ಯಾರು ನಮಗೆ ಚುಚ್ಚಿ ಮಾತಾಡಿದ್ರು ಅವ್ರಿಗೆ ವಾಪಸ್ ಚುಚ್ಚಿ ಮಾತಾಡಕ್ಕೆ ಹೋಗ್ಬೇಡ್ರಿ. ಯಾರು ನಮಗೆ ಚುಚ್ಚಿ ಮಾತಾಡರಲ್ಲ ಅವರೇ ಮುಂದೆ ಮೆಚ್ಕೊಂತ ಇರ್ಬೇಕು. ನಾವು ಹಂಗೆ ಜೀವನ ಮಾಡೋಣ. ಯಾರು ನಮ್ಮ ತಾಟ್ನಾಗ ವಿಷ ಹಾಕ್ಯಾರ ಅವ್ರ ತಾಟ್ನಾಗ ವಿಷ ಹಾಕಿದ್ರಿ ಅಂದ್ರೆ ಭಾಳ ಸಣ್ಣವ್ರು ಹಾಕಿರಿ. ಯಾರು ನಮ್ಮ ತಾಟ್ನಾಗ ವಿಷ ಹಾಕ್ಯಾರ ಅವ್ರ ತಾಟ್ನಾಗ 2 ಲೀಟ್ರ್ ಹಾಲು ಹಾಕುವಂಗೆ ಬುದ್ಧಿ ಕಾಳಿಕಾದೇವಿ ಕೊಡಲಿ ಅಂತ ಬಯಸ್ರಿ ದೊಡ್ಡವ್ರು ಹಾಕಿರಿ. ಮತ್ತು ಯಾರು ನಮ್ಮ ದಾರ್ಯಾಗ ಮುಳ್ಳು ಚಲ್ಲಿ ಇವನು ಕಾಲಿಗೆ ರಕ್ತ ಬಂದು ಇವ ಸಾಯ್ಲಿ ಅಂತ ಬಯಸ್ಯಾರ ಅವ್ರಿಗೆ ವಾಪಸ್ ದಾರಿಗೆ ಮುಳ್ಳು ಚೆಲ್ಲಿದ್ವಿ ಅಂದ್ರೆ ಭಾಳ ಸಣ್ಣವ್ರು ಆಗ್ತೀವಿ. ವಿ ಶುಡ್ ನಾಟ್ ಡೂ ದ್ಯಾಟ್. ಏನು ಕೆಲಸ ನಾವು ಮಾಡಬೇಕು ಅಂದ್ರೆ ನಮ್ಮ ದಾರ್ಯಾಗ ಯಾವ ಮುಳ್ಳು ಚೆಲ್ಲಾನ ಅವನ ದಾರ್ಯಾಗ ಚಲೋ ಚಲೋ ಹೂವು ಚೆಲ್ಲಿ ಅವ ಆರಾಮಿರಲಿ ಅಂತ ಬೇಡ್ಕೊಳ್ಳುನು. ಮತ್ತು ನಮ್ಮ ಮನೆ ಮ್ಯಾಗ ಯಾವರ ಎಲ್ಲರ ಮಾಡಿಸಿ ಈ ಕಡೆ ಮಾಡಿಸೋದು ಭಾಳ ಕಡಿಮೆ. ನಮ್ಮ ಕಡೆ ಬರೀ ಅವೇ ತುಂಬ್ಯಾವ. ಅವು ಲಿಂಬೆಹಣ್ಣು ಬಡ 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 ಒಬ್ಬವ ಭಾರಿ ಅವಸರದಾಗ ಹೊಂಟಿದ್ದ ಕೆಲಸ ಮುಗಿಸ್ಬೇಕಂತ. ಏನೂ ಮಾಡಬೇಡ್ರಿ, ಅವ್ನು ಕೆಲಸ ಕೆಡಬೇಕಿತ್ತು ಅಂದ್ರೆ ಮನೆ ಮುಂದೆ ಒಂದು ಲಿಂಬೆಹಣ್ಣು ಇಟ್ಬಿಡ್ರಿ, ಮುಗಿತು. ಹೊರಗೆ ಇಡೋದಿಲ್ಲ ಅವ ಕಾಲು. ಒಬ್ಬ ಹೆಂಡತಿ ಅವನು ತಡ್ಯಾಕೆ ಸಾಧ್ಯ ಇಲ್ಲ, ಒಬ್ಬ PSI ಅವನು ತಡ್ಯಾಕೆ ಸಾಧ್ಯ ಇಲ್ಲ, ಒಬ್ಬ PM ಸಹಿತ ಅವನ್ನ ತಡ್ಯಾಕೆ ಸಾಧ್ಯ ಇಲ್ಲ. ಒಂದು ಸಣ್ಣ ಲಿಂಬೆಹಣ್ಣು ಅವನು ತಡಿತೈತಿ, ಅಷ್ಟು ಶಕ್ತಿ ಐತೆ ಅದಕ್ಕೆ. ದೇವರು ಲಿಂಬೆಹಣ್ಣು ಸೃಷ್ಟಿ ಮಾಡಿದ್ದು ಕೊಯ್ದು ಕುಂಕುಮ ಹಾಕಿ ಮಾಡ್ಸಾಕ ದೇವರು ಲಿಂಬೆಹಣ್ಣು ಸೃಷ್ಟಿ ಮಾಡಿಲ್ಲ. ಜಡ್ಡು ಬಂದಾಗ ಶರ್ಬತ್ ಮಾಡಿ ಕುಡಿ ಅಂತ ದೇವರು ನಿಂಬೆಹಣ್ಣು ಸೃಷ್ಟಿ ಮಾಡ್ಯಾನ, ಅದಕ್ಕೆ ಬಳಸ್ಕೋರದನ್ನು. ನಮ್ಮ ಕಡೆ ಎಲ್ಲ ಯಾವರ ಮನೆ ಕಟ್ಟ್ಯಾನಂದ್ರೆ 2 ದಿವಸ ಬಿಟ್ಟು ಅವ ಮನೆ ಮ್ಯಾಗ ಹೋದ್ನಂದ್ರೆ ಲಿಂಬೆಹಣ್ಣು ಕಾಣತಾವ. ಮನೆ ಮ್ಯಾಗ ಲಿಂಬೆಹಣ್ಣು ಒಗೆಯೋ ಬುದ್ಧಿ ಬಂತು ಅಂದ್ರೆ ದೊಡ್ಡವ್ರಾಗಕ್ಕೆ ಸಾಧ್ಯ ಇಲ್ಲ. ಅವ ಇವತ್ತು ದುಡ್ದು ಮನೆ ಕಟ್ಟ್ಯಾನ, ಇನ್ನು 10 ವರ್ಷ ತಡ ಆದರೂ ಚಿಂತಿಲ್ಲ, ನಾನು ದುಡ್ದು ಮನೆ ಕಟ್ತೀನಿ, ಅವು ಆರಾಮಿರಲಿ ನಾನು ಆರಾಮಿರ್ತೀನಿ ಅಂತ ಯಾವ ಅನ್ಕೊಂತಾನಲ್ಲ ಅವ ಮಾತ್ರ ಆರಾಮಿರಕ್ಕೆ ಸಾಧ್ಯ ಐತಿ. ಇವೆಲ್ಲ ಬಿಡೋದಿವು, ಮಟಕ ಆಡೋದು, ಏನು ತೊಗೊಂಡು ಏನು ಮಾಡೋರು, ಚಟ ಮಾಡೋದು, ಚಟ ಮಾಡಿ ಏನು ಮಾಡೋರು, ಸೇದೋದು ಸೇದು ಏನು ಮಾಡೋರು. ನನ್ನೆಲ್ಲ ಯುವಕರಿಗೆ ನಾ ಕೇಳ್ಕೊಳ್ಳೋದು ಒಂದೇ, ನನಗೆ ಮಾತ್ರ ಒಂದು ನಂಬಿಕೆ ಏನು ಅಂದ್ರೆ ಕೋಳಿ ಗುಡ್ಡದಾಗ ಅಂಥ ಮಂದಿ ಯಾರೂ ಇಲ್ಲ. ಒಂದು ನಾನು ಕೇಳ್ಕೊಳ್ಳೋದೇನು ಅಂದ್ರೆ ಚಟ ಮಾಡೋರಿದ್ರಿ ಅಂದ್ರೆ ಚಟ ಬಿಡಿ, ತಂದೆ ತಾಯಿಗೆ ಬೈಯೋರಿದ್ರಿ ಅಂದ್ರೆ ಮೊದಲು ಅದನ್ನು ನಿಲ್ಲಿಸಿ. ಏನಾದರೂ ಇಂಥವು ನೀವು ತಂದೆ ತಾಯಿಗೆ ಬೈದು ಇಲ್ಲಿ ಬಂದು ಸಿದ್ಲಿಂಗ ದೇವ್ರ ಜೊತೆ ಫೋಟೋ ತೊಗೊಂಡ್ರೆ ಯಾವ ದೇವರು ಒಲಿಯೋಕೆ ಸಾಧ್ಯ ಇಲ್ಲ. ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬೇಕಾದ್ರೆ ನಮ್ಮನ್ನು ದೂರ ನಿಂತು ನೋಡಿದ್ರೆ ಸಾಕ್ಷಾತ್ ಕಾಳಿ ಮಾತಾನೇ ಒಳಿತಲ್ಲ. ಯಾಕೆ? ಕಾಳಿ ಮಾತಾನೇ ತಾಯಿ ಅಲ್ಲ, ಮತ್ತಾರೂ ಅಲ್ಲಲ್ಲ. ತಾಯಿನೇ ಕಾಳಿ ಮಾತಾ, ಮತ್ತಾರೂ ಅಲ್ಲ. ಅಂತಹ ಭೇದ ಭಾವನೆಲ್ಲ ಮರೆತು ನಾವೆಲ್ಲ ಮನುಷ್ಯರಾಗಿ ಬದುಕೋಣ. ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಾ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಸಿದ್ದೇಶ್ವರಪ್ಪರು ಏನು ಹೇಳ್ತಿದ್ರು, 35 ನಿಮಿಷ ಮ್ಯಾಗ ಎಲ್ಲೂ ಮಾತಾಡಬೇಡ್ರಿ. 35 ನಿಮಿಷದ ಮ್ಯಾಗ ಅವ್ರ ಟೊಂಕನೂ ಹೊಕ್ಕದ, ನಿಮ್ಮ ಕಂಠನೂ ಹೊಕ್ಕದ ಅಂತ ಹೇಳ್ತಿದ್ರು ಅವ್ರು. 35 ನಿಮಿಷದ ಮ್ಯಾಗ ಆ ತಾಳ್ಮೆ ಅವ್ರಿಗೆ ಉಳಿದಿಲ್ಲ, ಅದ್ರ ಮ್ಯಾಗ ನೀವು ಮಾತಾಡೋಕೆ ಹೋಗ್ಬೇಡ್ರಿ ಅಂತ. ಮತ್ತು ನಾವು ಬೇರೆ ಕಡೆ ಎಲ್ಲ ಮಾತಾಡ್ಬೇಕಾದ್ರೆ ಇವು ನಿಮಗೆ ಹೆಂಗೆ ನಗಿಸ್ಬೇಕು, ನಿಮಗೆ ಹೆಂಗೆ ತಿಳಿ ಹೇಳಬೇಕು, ಎಷ್ಟು ಸಾಧ್ಯ ಐತೆ ಅಷ್ಟು ಚಂದ 2 ದಿನ ಚಂದ ರೆಡಿಯಾಗಿ ನಿಮ್ಮ ಮುಂದೆ ಬಂದು ನಿಂತು ಮಾತಾಡ್ಬೇಕಾದ್ರೆ ಎಲ್ಲರೂ ನಕ್ಕರು, ಮೂಲೆಯಾಗ ಒಂದು ಮುದಿಕೆ ಅಷ್ಟೇ ಅಳಕ್ಕೆ ಚಾಲೂ ಮಾಡಿತ್ತದು. ಈಗ ನೀವೆಲ್ಲ ನಗಾಕತ್ತೀರಿ, ಒಂದು ಮುದಿಕೆ ಅಳಕತ್ತಿ ಅಂದ್ರೆ ಏನು ತಿಳ್ಕೊತೀರಿ ನೀವು? ಏನಾಗ್ಯದ ಅಂತ ತಿಳ್ಕೊತಿರಿಲ್ಲ. ಅದು 1 ತಾಸು ಮಾತಾಡ್ದೆ, 2 ತಾಸು ಮಾತಾಡ್ದೆ, ಆ ಮುದುಕಿ ಅಳುದು ನಿಲ್ಲಿಸ್ಲೇ ಇಲ್ಲ. ಅದು ಎಲ್ಲ ಮುಗಿಸಿ ನಾ ಕಾರ್ ಕಡೆ ಹೋಗ್ಬೇಕಾದ್ರೆ ಅದು ನನ್ನ ಕಡೆ ಬಂತು. ನಾನು ನೋಡಿದೆ ಅಲ್ಲೆವ್ವ ಎಲ್ಲರೂ ನಗಾಕತ್ತಿದ್ರು, ಚಂದ ಕೇಳಿ ಚಪ್ಪಾಳೆ ಹೊಡ್ಯಾಕತ್ತಿದ್ರು, ನೀ ಮಾತ್ರ ಬರೀ ಅಳ್ಕೊಂತ ಕುಂತಿದ್ದೆಲ್ಲ ಯಾಕೆ? ಯಪ್ಪ ಎದಕ್ಕೆ ಅಳಕತ್ತಿದ್ನೆ ಅಂತ ಹೇಳಕ್ಕೆ ಬಂದಿನಿ ನಾ ಕಾರ್ ಕಡೆ. ನಾ ಎದಕ್ಕೆ ಅಳಕತ್ತಿದ್ನೆ ಅಂದ್ರೆ ಮೊನ್ನೆ ಅತನಿ ಪ್ಯಾಟಿಗೆ ಹೋಗಿ ಒಂದು ಚಲೋ ಬಿಳಿ ಕರ ತಂದಿದ್ದೆ. ನಿನ್ನೆ ರಾತ್ರಿ ಮಳೆಯಾಗ ಅದು ಒದರಿ 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 ಸತ್ತು ಹೋಯ್ತದು. ನೀನು ಬಹಳ ಒದರಾಕತ್ತಿ. ಮತ್ತು ನೋಡಕ್ಕೆ ಅಷ್ಟಂದ್ರೆ ಸುಮ್ಮಿರಾವ್, ನಾನು ಮುಂದೆ ಏನು ಅನ್ಬೇಕದು, ನೋಡಾಕ ನೀನು ಬಿಳಿ ಕರ ಇದ್ದಂಗ ಅದಿ. ನಿನ್ನೆ ರಾತ್ರಿ ಅದು ಒದರಿ ಹೋಗ್ಯದ, ಅದನ್ನು ಬಿಡು ಮುತ್ಯಾರ, ಮಳಿನೂ ಬರಾಕತ್ತದ. ಮತ್ತು ಮಳೆ ಬಂದು ಕರ ಹೋದ್ರೆ ನೀ ಹೋದ್ರೆ ಏನು ಮಾಡಲಿ, ಅದಕ್ಕೆ ಪಳು ಬರಾಕತ್ತೈತೆ ನನಗಂತೂ. ಅದು ಇಲ್ಲಿ ಪ್ರಸಂಗ ಆಗೋದು ಬೇಡ, ನಾ ಜಾಸ್ತಿ ಮಾತಾಡ್ದೇನೆ. 2 ಚಲೋ ಕಣ್ಣು ಕೊಟ್ಟಾನ, ಸಾಧ್ಯ ಆದಷ್ಟು ಚಲೋ ನೋಡಿ. ಕಿವಿ ದೇವರು ಕೊಟ್ಟಾನಂದ ಮೇಲೆ ಸಾಧ್ಯ ಆದಷ್ಟು ಒಳ್ಳೇದು ಕೇಳಿಸ್ಕೊಳ್ಳೋನು. ತಲೆಯಾಗ ಒಳ್ಳೆ ಯೋಚನೆ, ಕಿವಿ ಒಳಗೆ ಒಳ್ಳೆ ಚಿಂತನೆ, ಮನಸ್ಸಿನೊಳಗೆ ಯಾವಾಗಲೂ ಕಾಳಿಕಾ ಮಾತೆಯ ಒಳ್ಳೆಯ ಆಲೋಚನೆ ಆರಾಧನೆ ಮಾಡ್ಕೊತ ನಾವೆಲ್ಲ ಬದುಕುನು, ನಿಮ್ಮೆಲ್ಲ ಬದುಕು ಬಂಗಾರ ಆಗಲಿ ಅಂತ ಆಶಿಸಿ 2 ಮಾತ್ರ ಒಟ್ಟ ಇದೇನು ದೊಡ್ಡ ವರಾಂಡ ಅದ್ಭುತವಾಗಿದೆ, 2 ಮಾತ್ರ ಒಟ್ಟ ಇದ್ರ ಒಳಗೆ ಬಿಡಾಕ ಹೋಗ್ಬೇಡ್ರಿ. ನಿಮಗೆಲ್ಲ ಗೊತ್ತೈತಿ, ನಮ್ಮ ಬಳಗಕ್ಕೆಲ್ಲ ಗೊತ್ತೈತಿ. ಇವು 2 ಏನಾರ ಬಂದು ಅಂದ್ರೆ ಊರು ಹಾಳಾಗುತ್ತೆ, ದೇವಸ್ಥಾನ ಹಾಳಾಗುತ್ತೆ. ಅವು 2 ಹೊರಗಿದ್ದು ಅಂದ್ರೆ ಊರು ಉದ್ಧಾರ ಆಕ್ಕದ, ದೇವಸ್ಥಾನ ಉದ್ಧಾರ ಆಕ್ಕದ. ಯಾವ ರೀ ಸ್ವಾಮಿಗಳು 2? ಒಂದು ಜಾತಿ, ಒಂದು ರಾಜಕೀಯ. ಇವೆರಡೂ ಹೊರಗಿಟ್ಟು ಬಿಡ್ರಿ, ನೋಡ್ರಿ ದೊಡ್ಡ ಪ್ರಮಾಣವಾಗಿ ಬೆಳೀತು.
ಜಾತಿ ಹುಚ್ಚು ಬಡ್ಕೊಂತು ಅಂದರೆ ಊರು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಹುಚ್ಚು ಬಡ್ಕೊಂತು ಅಂದರೆ ಊರು ಬೆಳೆಯೋಕೆ ಸಾಧ್ಯ ಇಲ್ಲ. ಏನು ಬಳಸ್ಕೋಬೇಕು ಬಳಸ್ಕೊಂಡು ಒಂದಿಷ್ಟು ನಮಸ್ಕಾರ ಮಾಡಿ ನಯವಿನದಿಂದ ಪ್ರಾರ್ಥನೆ ಮಾಡಿ ಇನ್ನು 2 ವರ್ಷದೊಳಗೆ ಇದು ಅದ್ಭುತವಾಗಿ ಬೆಳಿತೈತಿ. ಆ ಶಕ್ತಿ ಎಲ್ಲ ಲಿಂಗಪ್ಪ ಕಾಳಿಕಾದೇವಿ ನಿಮ್ಗೆ ಕೊಟ್ಟಾರ. ನಿಮಗೆಲ್ಲರಿಗೂ ನೋಡಿ ಭಾಳ ಖುಷಿ ಆಯ್ತು ರೀ. ತಾಯಂದಿರು ಯಾವಾಗಲೂ ಸದಾ ನಕ್ಕೊಂತ ಮತ್ತು ಇನ್ನೊಬ್ರಿಗೆ ಸದಾ ನಗಿಸ್ಕೊಂತ ತಾವು ಬದುಕ್ರಿ ಅಂತ ಹೇಳಿ, ಕಣ್ಣು ನಿಮಗೆ ಕೊಟ್ಟಾನಿಲ್ಲ, ದಿವಸ ಹೋಗಿ ದೇವಿಗೆ ಉದ್ದಿನ ಕಡ್ಡಿ ಹಚ್ಚ್ರಿ. ಯಾಕೆ ಜಗತ್ತೊಳಗೆ 165.70 ಜನಕ್ಕೆ ಕಣ್ಣಿಲ್ಲ. ನಿಮಗೆ ಕಿವಿ ಕೊಟ್ಟಾನಿಲ್ಲ 2, ಹೋಗಿ ದೇವಿಗೆ ಕಾಯಿ ಒಡಿಸ್ರಿ. ಯಾಕೆ ಜಗತ್ತು ಒಳಗೆ 97 ಕೋಟಿ ಜನಕ್ಕೆ ಕಿವಿ ಇಲ್ಲ. ನಿಮಗೆ 2 ಕೈ ಚಲೋ ಕೊಟ್ಟಾನ, 10 ಬೆರಳು ಚಲೋ ಕೊಟ್ಟಾನ, ಹೋಗಿ ದೇವಿಗೆ ಧನ್ಯವಾದ ಹೇಳ್ರಿ. ಯಾಕೆ ಜಗತ್ತು ಒಳಗೆ 168.96 ಜನಕ್ಕೆ ಕೈಗಳೇ ಇಲ್ಲ. ನಮಗೆ 2 ಕಾಲು ಗಟ್ಟಿ ಕೊಟ್ಟಾನ, ನಡಿತೀವಿ, ಓಡ್ತೀವಿ, ಪುಣ್ಯ ಮಾಡೀವಿ. ಜಗತ್ತು ಒಳಗೆ 312 ಕೋಟಿ ಜನಕ್ಕೆ ಕಾಲೇ ಇಲ್ಲ. ಮತ್ತು ನಮಗೆ ಇರಾಕ POP ಮನೆ ಕೊಟ್ಟು 3 ಅಂತಸ್ತು ಮನೆ ಕೊಟ್ಟು 3 ಹೊತ್ತು ಊಟ ಮಾಡಿ, ಥಂಡಿ ಬಂದಾಗ ಹೊಚ್ಕೊಳಕ್ಕೆ ಚಾದರ, ಬ್ಯಾಸ್ಗೆ ಬಂದಾಗ ಇರುವಂತಹ AC ಕೂಲರ ಎಲ್ಲ ನಮಗೆ ದೇವರು ಕೊಟ್ಟಾನಂದ್ರೆ ಪುಣ್ಯ ಮಾಡಿರಿ. ಜಗತ್ತು ಒಳಗೆ 412.82 ಜನಕ್ಕೆ ಇರಾಕ ಮನೆ ಇಲ್ಲ. ಬೀದ್ಯಾಗ ಮಕ್ಕೊಂತಾವ ಈಗಲೂ. ನಾನು ಮೈಸೂರೊಳಗೆ ಅಭ್ಯಾಸ ಮಾಡಕತ್ತೀನಿ. ನಾನು ದಿವಸ ಹೋಗ್ತೀನಿ, ನೋಡ್ತಿರ್ತೀನಿ. ಅವ್ರಿಗೆ ಒಂದು ತುತ್ತ ಅನ್ನ ಇದ್ರೆ ಕೊಡಿ ಅಂತ ಕೇಳ್ಕೊತಾರ. ಒಂದಿಷ್ಟು ಮಳಿಗೆ ಬಂದಾಗ ಪಾಪ ಏನು ಸಿಗ್ತೈತೆ ಅದನ್ನು ಹಚ್ಕೊಂಡು ಮಲ್ಕೊತಾರ. ಇಷ್ಟು ಚಲೋ ನಮಗೆ ದೇವರೆಲ್ಲ ಕೊಟ್ಟಿದ್ರು ಮತ ದೇವ್ರಿಗೆ ಹೋಗಿ ಬೈಯುವುದೇ, ನನಗದು ಕೊಟ್ಟಿಲ್ಲ, ನನಗಿದು ಕೊಟ್ಟಿಲ್ಲ, ನನಗದು ಯಾಕಿಲ್ಲ, ನನಗಿದು ಯಾಕಿಲ್ಲ. ಇರುವ ಭಾಗ್ಯವ ನೆನೆದು ಬಾರನೆಂಬುದು ಬಿಡು, ಹರುಷಕ್ಕಿದೆ ದಾರಿ ಮಂಕುತಿಮ್ಮ ಅಂತ DVG ಹೇಳಿಲ್ಲೇನು. ಎಷ್ಟು ನಮಗೆ ದೇವ್ರು ಕೊಟ್ಟಾನ ಅಷ್ಟರೊಳಗೆ ತೃಪ್ತಿಯಾಗಿ ತಾವೆಲ್ಲ ಬದುಕ್ರಿ ಅಂತ ಆಶಿಸಿ, ಮುಂದೊಂದು ದಿನ ಯಾವತ್ತಾದರೂ ಬಂದರೆ ಮತ್ತು ಆಧ್ಯಾತ್ಮದ ವಿಷಯ ಚರ್ಚೆ ಮಾಡೋನು. ಈಗ ನಿಮ್ಮ ಉಡಿ ತುಂಬು ಕಾರ್ಯಕ್ರಮ ಅದಾವು ಪಾಪ, ಎಲ್ಲ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಅವ್ರು ಇಟ್ಟಾರ, ಅದು ಮುಂದುವರಿತೈತಿ. ಎಲ್ಲರೂ ಅದ್ಭುತವಾಗಿ ಬದುಕ್ರಿ. ಮತ್ತು ಏನಾರು ಚಪ್ಪಲಿ ಹಾಕೊಂಡು ಬಂದಿದ್ರೆ ಹೋಗ್ಬೇಕಾದ್ರೆ ನಿಮ್ಮ ಚಪ್ಪಲಿನೇ ಹಾಕ್ಕೊಂಡು ಹೋರ್ಯಾ. ಮತ್ತು ಚಲೋ ಅತ್ನ್ಯಾವ ಪಾಪ ನಿನ್ನ ಯಾವರ ತಂದಾನ ರಬಕನ ಹಾಕೊಂಡು ಹೋಗಿರಿ ಅಂತೀನಿ. ಈ ಕಡೆ ಹಂಗಲ್ಲ, ಎಲ್ಲ ನಮ್ಮ ಕಡೆನೇ ನೋಡ್ಬೇಕು ಅವನ್ನ. ನಿಮಗೆಲ್ಲ ಕಾಳಿ ಮಾತಾ ಒಳ್ಳೇದು ಮಾಡಲಿ, ಸದಾ ನಕ್ಕೊಂತೀರಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಶರಣು ಶರಣಾರ್ಥಿ.